ಬೆಂಗಳೂರಿನಲ್ಲಿ ಮತ್ತಿಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. 38 ವರ್ಷ ಹಾಗೂ 45 ವರ್ಷದ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಬೆಂಗಳೂರಿನಲ್ಲಿ ಮತ್ತಿಬ್ಬರಿಗೆ ಬಂದಿದೆ. ಈಗ ಮಲ್ಲೇಶ್ವರಂ ಮತ್ತು ರಾಜಾಜಿನಗರದ ಮೂಲದವರು ಅಂತ ಹೇಳಲಾಗ್ತದೆ ಅವರು. ಸೊ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಒಬ್ಬರಿಗೆ 35 ವರ್ಷ ಮತ್ತೊಬ್ಬರಿಗೆ 45 ವರ್ಷ. ಸಿಂಪ್ಟಮ್ಸ್ ಹೇಗಿದೆ ಏನು ಎತ್ತ ನೋಡ್ತಾ ಹೋಗೋಣ. ಕೊರೋನಾ ಕೇಸ್ಗಳು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಒಬ್ರು ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೊರೋನಾಗೆ ಒಂದು ಸಾವಾಗಿದೆ. ಅದೇ ರೀತಿಯಾಗಿ ಕೇಸ್ಗಳು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಸಕ್ರಿಯ ಕೇಸ್ಗಳೇ 38 ಅಂತ ಇದ್ರು. ಈಗ ಮತ್ತಿಬ್ರು ಅಂದ್ರೆ ಅಲ್ಲಿಗೆ 40 ಆಗುತ್ತೆ. ನಾಳೆ ಅಷ್ಟೊತ್ತಿಗೆ ಮತ್ತೆ ಜಾಸ್ತಿ ಆಗುತ್ತಾ? ಯಾಕಂದ್ರೆ ಲ್ಯಾಬಿಗೆ ಕಳಿಸಿರ್ತಾರೆ ಟೆಸ್ಟಿಗೆ ಅಂತ. ಅದ್ರಲ್ಲಿ ಪಾಸಿಟಿವ್ ಎಷ್ಟು ಜನಕ್ಕೆ ಅಂತ ಗೊತ್ತಾಗಬೇಕು. ಈಗ ಅದು ವೆದರ್ ಜೊತೆ ಆಟ ಆಡ್ತಾ ಇದೆ ಕೊರೋನಾ. ನಮಗೆ ಕನ್ಫ್ಯೂಷನ್ ಮಾಡ್ತಾ ಇದೆ. ಈಗ ಬರುವಂತಹ ನೆಗಡಿ, ಶೀತ, ಜ್ವರ, ತಲೆನೋವು ಈ ಲಕ್ಷಣಗಳು ಕರೋನಾದ ಅಥವಾ ನಾರ್ಮಲ್ ವೆದರ್ ಚೇಂಜಿಗೆ ಆಗಿರೋದಾ, ಕರೋನಾ ವೈರಸ್ನಿಂದ ಆಗಿರೋದಾ ಅಥವಾ ಹೇಗೆ? ಈ ಗೊಂದಲದಲ್ಲಿ ನಾವೆಲ್ಲರೂ ಇದ್ದೀವಿ. ಸೀದಾ ನಿಮ್ಮ ಹತ್ತಿರದ ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಟೆಸ್ಟ್ ಕೊಟ್ಟೇ ಬಿಡಿ ಅಷ್ಟೇ. ಮುಲಾಜ್ ನೋಡೋಕೆ ಹೋಗ್ಬೇಡಿ. ಆ್ಯಂಡ್ ರಿಸ್ಕ್ ತಗೊಳ್ಳೋದು ಬೇಡ, ಚಾನ್ಸ್ ತಗೊಳ್ಳೋದು ಬೇಡ. ಪ್ರಮುಖವಾಗಿ ಪುಟಾಣಿ ಮಕ್ಕಳು ಮನೆಯಲ್ಲಿರುವಂಥವ್ರು ಮತ್ತು ವಯಸ್ಸಾಗಿರೋರು ಮನೆಯಲ್ಲಿರುವಂಥವ್ರು ಆದಷ್ಟು ಈ ಕ್ರೌಡ್ ಫಂಕ್ಷನ್ಗಳಿಗೆ ಹೋಗೋದನ್ನ ಕಡಿಮೆ ಮಾಡಿ. ಮದುವೆ, ಊರ ಹಬ್ಬ ಇವೆಲ್ಲವೂ ಕೂಡ ಈ ಟೈಮಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅಕ್ಕಪಕ್ಕದಲ್ಲೇ ಇರ್ತೀರಿ. ಈಗ ಹತ್ರಕ್ಕೆ ಬಂದು ಮಾತಾಡ್ಬೇಕಾರೆ ಅಯ್ಯೋ ಕೊರೋನಾ ಬರುತ್ತೆ ನೀವು ದೂರ ಹೋಗಿ ನಿಂತ್ಕೊಳ್ಳಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಮಾತಾಡಲೇಬೇಕು.